ನಮಸ್ಕಾರ ಗೆಳೆಯರೇ, ಎಲ್ರಿಗೂ NSS ಕರಿಯರ್ ಅಕಾಡೆಮಿಯ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬುದ್ಧ. ಹೌದು, ಗೌತಮ ಬುದ್ಧ. ಗೌತಮ ಬುದ್ಧನ ಬಗ್ಗೆ ಅನೇಕ ಪ್ರಶ್ನೆಗಳನ್ನ ಕೇಳ್ಯಾರ. ಮಹಾವೀರ ಆಗಿರ್ಬೋದು, ಗೌತಮ ಬುದ್ಧ ಆಗಿರ್ಬೋದು, ಇವರ ಮೇಲೆ ಹೆಚ್ಚಿನ ಪ್ರಶ್ನೆಗಳಾಗ್ಯಾವ. ಇವತ್ತು ಗೌತಮ ಬುದ್ಧನ ಬಗ್ಗೆ ನೋಡೋಣ. ನಾಳೆ ಮತ್ತೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಹಾವೀರನ ಬಗ್ಗೆ ನಾನು ಮಾಡಿರ್ತೀನಿ ಕ್ಲಾಸ್. ಬುದ್ಧ ಅಂದ್ರಪ್ಲೆ ನಿಮ್ಗೆ ಏನ್ ನೆನಪು ಬರ್ತದ? ಶಾಂತಿಯ ದೂತ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಯಾವಾಗ ವಿಶ್ವಕ್ಕೆ ಅಲ್ಲಿ ಶಾಂತಿ, ಯಾವಾಗ ವಿಶ್ವಕ್ಕೆ ಅಲ್ಲಿ ಸಮಾನತೆ ಬೇಕಿತ್ತೋ ಆವಾಗ ಒಬ್ಬ ಬುದ್ಧನ್ ಹುಟ್ಟದ, ಗೌತಮ ಬುದ್ಧ. ಇವತ್ತು ಈ ವಿಷಯದ ಬಗ್ಗೆ ಸರಳವಾಗಿ ಮತ್ತು ವಿವರವಾಗಿ ಅಧ್ಯಯನ ಮಾಡೋಣ. ಬುದ್ಧ ಎನ್ನುವ ಪದ ಬಂದಿದ್ದು ಸಂಸ್ಕೃತ ಪದ ಬುದ್ಧದಿಂದ. ಇದರ ಅರ್ಥ ಎಲ್ಲವನ್ನೂ ತಿಳಿದವನು ಎಂದು ಅರ್ಥ, ಮಹಾನ್ ಜ್ಞಾನಿ ಎಂದು ಅರ್ಥ. ಈತ ಹೇಳೋದು, ಈತನ ಹೆಸರು ಸಿದ್ಧಾರ್ಥವಾಗಿತ್ತು. ಎಸ್, ಈತನ ಮೊದಲ ಹೆಸರೇನ್ರಿ? ಸಿದ್ಧಾರ್ಥ. ಈತ ತಂದೆ ಒಬ್ಬ ಶುದ್ಧೋಧನ ಶಾಕ್ಯ ಕುಲದ ನಾಯಕನಾಗಿದ್ದ. ಈತನ ಮೊದಲ ಹೆಸರು ಸಿದ್ಧಾರ್ಥ. ಈತನ ತಂದೆ ಶುದ್ಧೋಧನ ಶಾಕ್ಯ ಕುಲದ ನಾಯಕನಾಗಿದ್ದ. ಹೌದು, ಈ ಸಿದ್ಧಾರ್ಥ ಎಲ್ಲಿ ಹುಡ್ತಾನೆ ಅಂತಂದ್ರೆ, ಎಲ್ಲಿವರೆಗೂ ಸಿದ್ಧಾರ್ಥ ಬುದ್ಧನಾಗಲು ಅಲ್ಲಿವರೆಗೂ ನಾ ಸಿದ್ಧಾರ್ಥ ಎನ್ನುವ ಪದನೇ ಬಳಸ್ತೀನಿ ನೋಡ್ರಿ. ಈ ಸಿದ್ಧಾರ್ಥ ಎಲ್ಲಿ ಹುಡ್ತಾನ ಅಂತಂದ್ರೆ ನೇಪಾಳದ ಲುಂಬಿಣಿಯಲ್ಲಿ ಹುಡ್ತಾನೆ ನೋಡಿ. ನೇಪಾಳದ ಲುಂಬಿಣಿ. ಇವತ್ತು ನೇಪಾಳದ ಲುಂಬಿಣಿ ಒಂದು ದೊಡ್ಡ ಬೌದ್ಧ ಕೇಂದ್ರವಾಗಿದೆ ಮತ್ತು ಯಾತ್ರಾ ಸ್ಥಳವೂ ಕೂಡ ಹೌದು. ನೇಪಾಳದ ಲುಂಬಿಣಿಯಲ್ಲಿ ಶಾಕ್ಯ ಕುಲದ ನಾಯಕನಾದ ಈ ಶುದ್ಧೋಧನನ ಹೊಟ್ಟೆಯಲ್ಲಿ ಹುಡ್ತಾನೆ. ತಾಯಿ ಮಹಾಮಾಯಿ. ಅನ್ಫಾರ್ಚುನೇಟ್ಲಿ ಈ ಸಿದ್ಧಾರ್ಥ ಹುಟ್ಟಿದ 7 ದಿನಗಳಲ್ಲಿ ಮಹಾಮಾಯೆ ತೀರಿಕೊಳ್ತಾಳೆ, ಸ್ವರ್ಗವಾಸಿ ಆಗ್ತಾರೆ. ಆವಾಗ ಈ ಸಿದ್ಧಾರ್ಥ ತನ್ನ 2ನೇ ತಾಯಿ, ಸ್ಟೆಪ್ ಮದರ್ ಅಂತ ಕರಿತೀವಿ, ಗೌತಮಿ ಹತ್ರ ಬೆಳಿತಾನೆ. ಹಾಗಾಗಿ ಆತನ ಹೆಸರೆದರು ಗೌತಮಿ ಅನ್ನೋದು ರೂಢಿಯಲ್ಲಿದೆ. ಸ್ಟೂಡೆಂಟ್ಸ್, ಆತ ಹುಟ್ಟಿದ್ದು ಕ್ರಿಸ್ತ ಪೂರ್ವ 563ರಲ್ಲಿ ಬುದ್ಧ ಪೂರ್ಣಿಮೆ ಎಂದು. ಈತ ಹುಟ್ಟಿದಾಗ ಇವ್ರ ತಂದೆ ರಾಜನೇ ರಾಜ 8 ಭವಿಷ್ಯಕಾರರನ್ನ ಕರೆಸಿರ್ತಾನೆ, ಮಹಾನ್ ಜ್ಞಾನಿಗಳನ್ನ ಕರೆಸಿರ್ತಾನೆ. ಅದರಲ್ಲಿ 7 ಜನ ಮಹಾಜ್ಞಾನಿಗಳು ಏನ್ ಹೇಳ್ತಾರ ಅಂತಂದ್ರೆ, ಈ ಹುಟ್ಟಿದ ಮಗು ರಾಜನಾಗ್ತಾನೆ ಇಲ್ಲ ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತ ಹೇಳ್ತಾನಂತೆ. 8ನೇ ಭವಿಷ್ಯಕಾರ ಮಾತ್ರ ಏನ್ ಹೇಳ್ತಾನಂತೆ, ಗ್ಯಾರಂಟಿ ಈತ ಏನತಾನೆ ಮಹಾನ್ ಸನ್ಯಾಸಿ ಆಗ್ತಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿದಂತಹ ಸಿದ್ಧಾರ್ಥನ ತಂದೆ ಶುದ್ಧೋಧನನಿಗೆ ಸ್ವಲ್ಪ ನೋವಾಗುತ್ತೆ. ಯಾಕಂದ್ರೆ ಆತ ಒಬ್ಬ ರಾಜನನ್ನಾಗಿ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿರ್ತಾನೆ ತನ್ನ ಮಗನಿಗೆ. ಬಟ್ ಅನ್ಫಾರ್ಚುನೇಟ್ಲಿ ಇವರೆಲ್ಲ ಹೇಳಿದ್ದು ಆತನಿಗೆ ಸ್ವಲ್ಪ ನೋವು ತರುತ್ತೆ. ಸನ್ಯಾಸಿ ಆಗೋದು ಬೇಡ ಅಂತ ತಿಳಿದು ಈತನನ್ನ ಒಂದು ದೊಡ್ಡ ಅರಮನೆಯನ್ನ ಕಟ್ಟಿ ಈತನಿಗೆ ಅಲ್ಲಿ ಎಲ್ಲಾ ಬಹುಭೋಗಗಳನ್ನ ಕೊಡ್ತಾನೆ. ಹೇಳ್ತಾರೆ, ಜಾತಕ ಕಥೆಗಳಲ್ಲಿ ನಾವು ಓದಿದಾಗ ಈ ಗೌತಮ ಬುದ್ಧನ ಬಗ್ಗೆ ಅನೇಕ ವಿಷಯಗಳು ತಿಳಿದು ಬರ್ತವೆ. ಅಲ್ಲಿ ಏನ್ ಹೇಳ್ತಾನೆ, ಈ ಶುದ್ಧೋಧನ ಏನ್ ಮಾಡ್ತಾನಂತಂದ್ರೆ ಈತನಲ್ಲಿ ಎಷ್ಟು ಆಸೆಗಳನ್ನು ತುಂಬ್ತಾನೆ ಅಂತಂದ್ರೆ, ಅರಮನೆಯ ಮೆಟ್ಟಿಲು ಇರ್ಲಕತ್ತಾಗಿಲ್ರಿ, ಏನು ಅಲ್ಲಿ ಗ್ರಿಲ್ ಇರ್ಲತ್ತ, ಮೆಟ್ಟಿಲುಗಳನ್ನ ಏರ್ ಹೋಗ್ಬೇಕಾದ್ರೆ ಗ್ರಿಲ್ಗಳು ಇರ್ಲತ್ರಿ, ಸುಂದರವಾದ ಕನ್ಯೆಯರನ್ನು ನಿಂದ್ರಿಸಿರ್ತಾನಂತ್ರಿ ಅವ್ರದ್ದು ಫಾದರ್. ಅಂದ್ರೆ ಈ ತರ ಆ ಸನ್ಯಾಸತ್ವದಿಂದ ಅಷ್ಟು ದೂರ ಇರಬೇಕು, ಬಹುಭೋಗಗಳು ಮೈ ತುಂಬ ಎಲ್ಲ ತುಂಬಿಕೊಂಡಿರ್ಬೇಕು ಅನ್ನುವ ಒಂದು ಉದ್ದೇಶ. ಅದ ಹಣೆ ಬರಹ. ಆತನಿಗೆ ಏನ್ ಬರೆಯೋದಾಗಿತ್ತು, ಅವ ಏನು ಆಗ್ಬೇಕಾಗಿತ್ತು, ಸನ್ಯಾಸಿ ಆಗ್ಬೇಕಾಗಿತ್ತು. ಅವ ಹೇಗೆ ಸನ್ಯಾಸಿ ಆತ ನೋಡ್ರಿ, ಇಂತಹ ಒಬ್ಬ ವ್ಯಕ್ತಿ ಹೇಗೆ ಸನ್ಯಾಸಿ ಆತಾನ ಸರ್? ಸನ್ಯಾಸಿ ಆಗೋಕ್ಕಿಂತಲೂ ಮುಂಚೆನೆ ಅವ್ರ ಫಾದರ್ ಅವನಿಗೆ ಮದುವೆ ಮಾಡ್ತಾರೆ. ಹೆಂಡತಿ ಯಶೋಧರಿ, ಅವರಿಗೊಂದು ಮಗು ಕೂಡ ಆಗುತ್ತೆ, ರಾಹುಲ. ಒಳ್ಳೆ ಜೀವನ ನಡೆಸ್ತಿರ್ತಾನೆ. ಆದ್ರೆ ಎಷ್ಟು ದಿನ ಅಂತ ವ್ಯಕ್ತಿಯನ್ನ ಕೂಡಿಡಲು ಸಾಧ್ಯ ಹೇಳಿ? ಅರಮನೆಯಲ್ಲಿ ಒಂದ್ ದಿವಸ ಈತನ ಸಾರಥಿ ರಥವನ್ನು ಓಡಿಸ್ತಾನೆ.
ಏನು ಸಾರಥಿ ಚೆನ್ನ ಅವನಿಗೆ ಹೇಳ್ತಾನೆ ನನಗೆ ಊರೆಲ್ಲ ಸುತ್ತಾಡ್ಸು ಅಂತ. ಎಸ್, ಚೆನ್ನ ಈ ಸಿದ್ಧಾರ್ಥನ ಮಾತು ಕೇಳಿ ಊರೆಲ್ಲ ಸುತ್ತಾಡ್ಸಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಇವಾಗೆ ಆತನ ಜೀವನದ ದೊಡ್ಡ ತಿರುವುಗಳು ಎದುರಾಗುತ್ತೆ. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಒಬ್ಬ ಮುದುಕ ಬರ್ತಾನೆ. ಹೇಳ್ತಾನೆ ಚೆನ್ನನಿಗೆ, ಈತ ಮುದುಕಗೂ ನೋಡಿರಲ್ಲ. ಹೇಳ್ತಾನೆ ಚೆನ್ನನಿಗೆ, ಯಾಕೆ ಈ ವ್ಯಕ್ತಿ ಈ ಥರ ಆಗಿದ್ದಾನೆ ಅಂತ. ಹೇಳ್ತಾನೆ, ಪ್ರಭುಗಳೇ, ನಾವೆಲ್ಲರೂ ಒಂದು ದಿವಸ ಈ ಒಂದು ವಯಸ್ಸನ್ನು ದಾಟೆ ಸಾಯ್ಬೇಕು ನಾವು ಅಂತ. ಮುದುಕನೂ ಇದ್ದಾರ, ಈ ಥರನೂ ಆಗುತ್ತಾ ವ್ಯಕ್ತಿ ಅಂತ ಹೇಳ್ತಾನೆ. ಹೌದು, ಓಕೆ. ಸ್ವಲ್ಪ ಮುಂದೆ ಹೋಗ್ತಾನೆ, ಒಬ್ಬ ರೋಗಿ ಬರ್ತಾನೆ. ಎಲ್ಲ ಹುಣ್ಣುಗಳಾಗಿರ್ತವೆ, ಸೋರ್ತಿರ್ತಾನೆ, ನೋವಿನಿಂದ ನರಳ್ತಿರ್ತಾನೆ. ಬುದ್ಧ ಸಿದ್ಧಾರ್ಥ ಕೇಳ್ತಾನೆ, ಈತ ಏನಾಗಿದೆ ಈತನಿಗೆ ಅಂತ. ಮಹಾಪ್ರಭುಗಳೇ, ಇವ ರೋಗದಿಂದ ಬಳಲ್ತಾ ಇದ್ದಾನೆ ಅಂತ ಹೇಳ್ತಾನೆ. ರೋಗ ಅಂದ್ರೆ ಏನು ಅಂತ ಕೇಳ್ತಾನೆ. ಇದು ಸಹಜವಾಗಿ ಮನುಷ್ಯರಿಗೆ ಬರುವಂತಹ ಒಂದು ಅವಸ್ಥೆ ಅಂತ ಹೇಳ್ತಾನೆ. ಹಾಗಾದ್ರೆ ಯಾರಿಗೂ ಬರ್ಬೋದಾ? ಚೆನ್ನ ಹೇಳ್ತಾನೆ, ಯಾರಿಗೂ ಬರ್ಬೋದು ಅಂತ. ಮುಂದೆ ಹೋಗ್ತಾನೆ, ಒಂದು ಶವಯಾತ್ರೆ ಬರುತ್ತೆ. ಶವಯಾತ್ರೆ ನೋಡ್ತಾನೆ, ಈ ವ್ಯಕ್ತಿಯನ್ನು ಯಾಕೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೇಳ್ತಾನೆ. ಚೆನ್ನ ಹೇಳ್ತಾನೆ, ಸಿದ್ಧಾರ್ಥ ಪ್ರಭುಗಳೇ, ಎಲ್ಲರೂ ಒಂದು ದಿವಸ ಹುಟ್ಟಿದವರು ಸಾಯಲೇಬೇಕು ಅಂತ. ಅನೇಕ ಪ್ರಶ್ನೆಗಳು ಸಿದ್ಧಾರ್ಥನ ಮನಸ್ಸಿನಲ್ಲಿ ಮೂಡಕ್ಕೆ ಆರಂಭಿಸ್ತವೆ. ಮುಂದೆ ಸ್ವಲ್ಪ ಹೋದಾಗ ಒಬ್ಬ ಸನ್ಯಾಸಿ ಎದುರಾಗ್ತಾನೆ. ಈತ ಯಾರು ಅಂತ ಕೇಳಿದಾಗ ಸಿದ್ಧಾರ್ಥ ಚೆನ್ನ ಉತ್ತರ ಕೊಡ್ತಾನೆ, ಜೀವನ ಮತ್ತು ಮರಣದ ಮಧ್ಯ ಅನೇಕ ಪ್ರಶ್ನೆಗಳು ಮೂಡಿವೆಲ್ಲ, ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗೋವನೇ ಸನ್ಯಾಸಿ ಅಂತ ಹೇಳ್ತಾನೆ. ಚೆನ್ನನ ಮಾತುಗಳು ಸ್ವಲ್ಪ ಸಿದ್ಧಾರ್ಥನ ಮನದ ಆಳಕ್ಕೆ ಇಳಿತವೆ. ಆಗ ಸಿದ್ಧಾರ್ಥ ನಿರ್ಣಯ ಮಾಡ್ತಾನೆ, 29ನೇ ವಯಸ್ಸಿನಲ್ಲಿ ತನ್ನ ಲೌಕಿಕ ಜೀವನವನ್ನು ಬಿಡೋದು, ಸಂಸಾರಿಕ ಜೀವನವನ್ನು ಬಿಡೋದು. ಸ್ಟೂಡೆಂಟ್ಸ್, ಅವಾಗ ಈತ ಏನು ಚಾರ್ಲೇಟ ಅಂದ್ರೆ ರಥದಿಂದ ಬರ್ತಾ ಇರ್ತಾನೆ. ಕುದುರೆ, ಆ ಕುದುರೆ ಹೆಸರು ಕಂತಕ ಅಂತ. ಅವ್ರ ತಂದೆಯಿಂದ ಇವನಿಗೆ ಗಿಫ್ಟ್ ಬಂದಿರುತ್ತೆ ನೋಡಿ. ತಂದೆಯಿಂದ ಈ ಈ ಈ ಸಿದ್ಧಾರ್ಥನಿಗೆ ಗಿಫ್ಟ್ ಬಂದಿರುತ್ತೆ. ಆ ಕುದುರೆ ಕಂತಕ, ಬಿಳಿ ಕುದುರೆ ಅಂತ ಈ ಈ ಅನೇಕ ಜಾತಕ ಕಥೆಗಳಲ್ಲಿ ಓದಿರ್ತೀವಿ. ಅದನ್ನೇ ಇಲ್ಲಿ ಬರ್ದಿದೆ ನೋಡಿ. ನೆಕ್ಸ್ಟ್, ಓಕೆ, 29ನೇ ವಯಸ್ಸಿನಲ್ಲಿ ಯಾವಾಗ ಈ ಸಿದ್ಧಾರ್ಥ ತನ್ನ ಮನೆ, ಅರಮನೆ, ಸಂಸಾರವನ್ನ ಬಿಟ್ಟು ಸನ್ಯಾಸಿಯಾಗಿ ಬರ್ತಾನೆ, ಅದನ್ನ ಮಹಾಭಿ ನಿಷ್ಕರ್ಮಣ ಎನ್ನುತ್ತಾರೆ. ಮಹಾಭಿ ನಿಷ್ಕರ್ಮಣ ಎನ್ನುತ್ತಾರೆ. ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡೋಣ. ನೋಡಿ, 29ನೇ ವಯಸ್ಸಿನಲ್ಲಿ ಸಿದ್ಧಾರ್ಥ ಮನೆ ಬಿಟ್ಟು ಅನೇಕ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಬರ್ತಾ ಇರ್ತಾನೆ. ಆತನಿಗೆ ಮೊದಲು ಸಿಕ್ಕಿದ್ದೇ ಆಲಾರ ಕಲಾಮ. ಆಲಾರ ಕಲಾಮ ಎನ್ನುವ ಗುರುಗಳು. ಆ ಗುರುಗಳಲ್ಲಿ ಅನೇಕ ದಿನಗಳ ಕಾಲ ತಪಸ್ಸು ಮಾಡ್ತಾನೆ ಈ ಸಿದ್ಧಾರ್ಥ. ಆ ತಪಸ್ಸಿನಿಂದ ಈತನಿಗೆ ತೃಪ್ತಿ ಆಗೋದಿಲ್ಲ. ಮುಂದೆ ಉದ್ದಕರಾಮ, ಎರಡನೆಯ ಗುರುಗಳು. ಸಿದ್ಧಾರ್ಥನ ಎರಡನೇ ಗುರುಗಳು ಉದ್ದಕ ರಾಮ. ಇವರಲ್ಲೂ ಕೂಡ ಅನೇಕ ದಿನಗಳ ಕಾಲ ತಪಸ್ಸು ಮಾಡ್ತಾನೆ. ಆದರೆ ಆ ತಪಸ್ಸಿನಿಂದ ಈತನಿಗೆ ಅಷ್ಟೊಂದು ತೃಪ್ತಿ ಆಗೋದಿಲ್ಲ. ಇವರನ್ನ ಬಿಟ್ಟು ಮುಂದೆ ಹೋಗ್ತಾನೆ 35ನೇ ವಯಸ್ಸಿನಲ್ಲಿ ಬಿಹಾರದ ಬೋಧಗಯ. ಬಿಹಾರದ ಬೋಧಗಯ ಆಗಿನ ಮಗಧ ಸಾಮ್ರಾಜ್ಯ. ಬಿಹಾರದ ಬೋಧಗಯ ಆಗಿನ ಮಗಧ ಸಾಮ್ರಾಜ್ಯ. ಅಲ್ಲೊಂದು ನದಿ ಹರಿತಾ ಇತ್ತು, ನಿರಂಜನ ನದಿ ಅಂತ. ಆ ನದಿ ತಟನ ಮೇಲೆ ಈತ ಹೋಗ್ತಾ ಇರ್ತಾನೆ. ನದಿಯನ್ನ ದಾಟಿ ಮುಂದೆ ಹೋದಾಗ ಅಲ್ಲೊಂದು ಅರಳಿ ಮರ ಇರುತ್ತೆ, ಅರಳಿ ವೃಕ್ಷವಿರುತ್ತೆ. ಈತ ಅದನ್ನು ಬೋಧ ವೃಕ್ಷ ಅಂತ ಕೂಡ ಕರೀತಾರೆ. ಆ ವೃಕ್ಷದ ಕೆಳಗೆ ಈತ ತಪಸ್ಸು ಮಾಡಿದಾಗ ಅಲ್ಲಿ ಇವನಿಗೆ ಜ್ಞಾನೋದಯ ಆಗುತ್ತೆ. ಈತನಿಗೆ ಜ್ಞಾನೋದಯ ಆಗಿದ್ದವಾಗ 35ನೇ ವಯಸ್ಸಿನಲ್ಲಿ. ಈಗ ನೋಡಿ, ಸಿದ್ಧಾರ್ಥ ಬುದ್ಧನಾದ, ಮಹಾನ್ ಜ್ಞಾನಿಯಾದ ಅಂತ ಹೇಳಿ ನಾವು ಓದ್ತೀವಿ. ಸ್ಟೂಡೆಂಟ್ಸ್, ಎಲ್ಲ ಈತನಿಗೆ ಬೋಧಗಯ, ಬೋಧಿ ವೃಕ್ಷ. ಆಯ್ತಾ? ಯಾವ್ದು ನದಿ ಹರಿತಿತ್ತು? ನಿರಂಜನ ನದಿ ಹರಿತಿತ್ತು. ಮುಂದೆ ನೋಡಿ ಏನ್ ಮಾಡ್ತಾನೆ ಆತ. ಜ್ಞಾನೋದಯ ಆದ ನಂತರ ಈತನ ಮೊಟ್ಟ ಮೊದಲ ಒಂದು ಪ್ರವಚನ ಎಲ್ಲಿ ನಡೀತಾನೆ ಅಂತಂದ್ರೆ
ಸಾರನಾಥದಲ್ಲಿ ನೀಡ್ತಾನೆ. ಸಾರನಾಥದಲ್ಲಿ ನೀಡ್ತಾನೆ. ಇಲ್ಲದೆ ಸರ್ ಸಾರನಾಥ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ ಸಾರನಾಥ ಎನ್ನುವ ಪ್ರದೇಶ. ಅಲ್ಲಿ ಒಂದು ಜಿಂಕೆಯ ವನ ಎನ್ನುವ ಪ್ಲೇಸ್, ಆ ಪ್ಲೇಸ್ನಲ್ಲಿ ಫಸ್ಟ್ ಪ್ರವಚನ ನೀಡ್ತಾನೆ. ಆಯ್ತಾ, ಇದನ್ನು ಧಮ್ಮಚಕ್ರ ಪರಿವರ್ತನ ಎಂದು ಕರೆಯುತ್ತಾರೆ. ಧಮ್ಮಚಕ್ರ ಪರಿವರ್ತನ ಅಂದ್ರೆ ಈಗ ನಾವು ನಮ್ಮ ಇಂಡಿಯನ್ ಫ್ಲಾಗ್ ನಲ್ಲಿ ಒಂದು ವೀಲ ಸ್ಪೋಕ್ಸ್ 24 ಸ್ಪೋಕ್ಸ್ ಅವಲ್ರಿ, ಅದೇ ಧಮ್ಮಚಕ್ರ ಪರಿವರ್ತನ ನೋಡ್ರಿ. ಆಯ್ತಾ, ಅದನ್ನೇ ನಮ್ಮ ಇಂಡಿಯನ್ ಫ್ಲಾಗ್ ನಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಆಯ್ತಾ, ಸಾರನಾಥದ ಜಿಂಕೆವನದಲ್ಲಿ ಮೊಟ್ಟ ಮೊದಲ ಪ್ರವಚನ ಏನು ನೀಡ್ತಾನೆ ಅದನ್ನ ಏನಂತ ಕರೀತಾರೆ, ಧಮ್ಮಚಕ್ರ ಪರಿವರ್ತನ ಎನ್ನುವರು. ಅನೇಕ ಜನ ಈತನ ಮಾತುಗಳನ್ನ ಕೇಳಿ ಇವನ್ ಫಾಲೋವರ್ ಆಗ್ತಾರೆ. ಇವನ್ ಫಾಲೋವರ್ ಅನ್ನ ಸಂಘ ಎಂದು ಕರೆಯುತ್ತಾರೆ. ಫಾಲೋವರ್ ಏನಂತ ಕರೀತಾರೆ, ಸಂಘ ಅಂತ ಕರೀತಾರೆ. ನೋಡಿ, ಕೂಲ ಕೇಳಿ, there is number of matter, it is there in the Buddhism, we need to understand, it could be raised in examination. ಆಯ್ತಾ, ಸಂಘ ಎಂದು ಕರೆಯುತ್ತಾರೆ. ನೋಡ್ರಿ, ಬುದ್ಧನ ಮರಣ. ಬುದ್ಧ 80 ವರ್ಷಗಳ ಕಾಲ ಬದುಕ್ತಾ ನೋಡಿ. ಎಸ್, 80 years. ಓಕೆ, ಬುದ್ಧ ಎಲ್ಲಿ ಮರಣ ಹೊಂದ್ತಾನೆ? ಖುಷಿನಗರದಲ್ಲಿ ಮರಣ ಹೊಂದ್ತಾನೆ, ಉತ್ತರ ಪ್ರದೇಶದಾಗ. ಖುಷಿನಗರ ಇಲ್ಲದ್ರಿ ಉತ್ತರ ಪ್ರದೇಶ್. ಓಕೆ, ಅಲ್ಲಿ ಬುದ್ಧನ ಮರಣ ಹೊಂದ್ತಾನೆ. ಇದನ್ನ ಪರಿನಿರ್ವಾಣ ಎಂದು ಕರೆಯುತ್ತಾರೆ. ಬುದ್ಧನ ಮರಣವನ್ನ ಪರಿನಿರ್ವಾಣ ಎಂದು ಕರೆಯುತ್ತಾರೆ. ನೋಡಿ, ಇದು ಬುದ್ಧನ ಅವಶೇಷಗಳಿರುವಂತಹ ಒಂದು ಪ್ಲೇಸ್. ನೋಡ್ರಿ, ಬುದ್ಧನ ಜೀವನವನ್ನ ಚಿತ್ರಿಸುವ 5 ಚಿಹ್ನೆಗಳು. ಎಸ್, ಬುದ್ಧನ ಹುಟ್ಟು ಕಮಲದಿಂದ. ಬುದ್ಧನ ಹುಟ್ಟು ಕಮಲದಿಂದ. ಬುದ್ಧನು ತನ್ನ ಸಾಂಸಾರಿಕ ಜೀವನವನ್ನು ತೊರೆದಿದ್ದು ಕುದುರೆಯಿಂದ ತೋರಿಸ್ತಾರೆ, ಕಂತಕ ಕುದುರೆ. when he gave up his worldly life, along with him the kantaka horse was with until its death. ಆಯ್ತಾ, ಅದರ ಸಾವಿನವರೆಗೂ ಗೌತಮ ಬುದ್ಧನ ಜೊತೆನೇ ಇತ್ತು ಅಂತ ಹೇಳಿ ಜಾತಕ ಕಥೆಗಳಲ್ಲಿ ಓದ್ತೀವಿ ನಾವು. ನೋಡ್ರಿ, ಮತ್ತೆ ಆತನ ಮೊದಲ ಬೋಧನೆ, ನಾ ಹೇಳ್ದಲ್ಲ ಸಾರನಾಥದಲ್ಲಿ ಆತನ ಮೊದಲ ಜಿಂಕೆವನದಲ್ಲಿ ಮೊದಲ ಬೋಧನೆ ಮಾಡ್ದ ಅಂತ, ಅದನ್ನ ನಾವು ಚಕ್ರದಿಂದ ತೋರಿಸ್ತೀವಿ. ಆಯ್ತಾ, ಹೀಗೆ ಹುಟ್ಟನ್ನ ಕಮಲ ಮತ್ತೆ ಸಂಸಾರಿಕ ಜೀವನವನ್ನು ತೊರೆದಿದ್ದು ಕುದುರೆಯಿಂದ, ಮತ್ತೆ ಆತನ ಮೊದಲ ಬೋಧನೆಯನ್ನ ಚಕ್ರದಿಂದ ತೋರಿಸ್ತೀವಿ. ಆತನಿಗೆ ಏನು ಜ್ಞಾನೋದಯ ಆಯಿತು ಅದನ್ನ ಅರಳಿ ವೃಕ್ಷದಿಂದ ತೋರಿಸ್ತೀವಿ. ನಿರಂಜನ ನದಿ ತಟದ ಮೇಲೆ ಅರಳಿ ವೃಕ್ಷದ ಕೆಳಗೆ ಕೂತಾಗ ಜ್ಞಾನೋದಯ ಆಯ್ತು ಅಂತ ಹೇಳ್ತೀವಿ ನೋಡ್ರಿ. ಆ ಅರಳಿ ವೃಕ್ಷವನ್ನೇ ಜ್ಞಾನೋದಯದ ಸಿಂಬಲ್ ಆಗಿ ತೋರಿಸ್ತೀವಿ. ವೆನ್ ಹಿ ನಿರ್ವಾಣ, ಇಟ್ ಮೀನ್ಸ್ ಹಿಸ್ ಡೆತ್. ಖುಷಿನಗರ, ಇಟ್ ಈಸ್ ವಿ ರಿಪ್ರೆಸೆಂಟ್ ಫ್ರಮ್ ದಿ ಪಾದುಕೆ ಫೂಟ್ಸ್. ಓಕೆ, ಪಾದುಕೆಗಳಿಂದ ಪ್ರೆಸೆಂಟೇಷನ್ ಮಾಡ್ತೀವಿ. ಹೀಗೆ ಬುದ್ಧನ ಜೀವನವನ್ನ 5 ಚಿಹ್ನೆಗಳ ಮೂಲಕ ವ್ಯಕ್ತಪಡಿಸ್ತಾರೆ. ಪ್ರಶ್ನೆಗಳನ್ನ ಕೇಳಬಹುದು ನೋಡಿ ಇದು. ನೆಕ್ಸ್ಟ್ ನೋಡಿ, ಬುದ್ಧನ ಪ್ರವಚನದ 3 ಕಂಬಗಳು. ಬುದ್ಧನ ಪ್ರವಚನದ 3 ಕಂಬಗಳು. ಬುದ್ಧ ಪ್ರವಚನ ನೋಡಿ ಯಾವ ಆಧಾರದ ಮೇಲೆ ಇದೆ ಅಂದ್ರಲ್ರಿ, ಬದುಕು ಮತ್ತು ದುಃಖ. ಎಸ್, ಫಸ್ಟ್ ಆತ ಏನ್ ಹೇಳ್ತಾನೆ, ಜೀವನ ದುಃಖಮಯವಾಗಿದೆ. ದುಃಖಕ್ಕೆ ಕಾರಣ ಆಸೆಗಳು. ಆಸೆಗಳನ್ನ ನಾವು ನಿಯಂತ್ರಿಸಿದ್ರೆ ದುಃಖ ಕಡಿಮೆ ಆಗುತ್ತೆ. ಇವುಗಳೆಲ್ಲದರ ನಡುವೆ ಅಷ್ಟಾಂಗ ಮಾರ್ಗಗಳು ಹೇಳ್ತಾನೆ. ಇವೆಲ್ಲವನ್ನು ಮಾಡಬೇಕಾದ್ರೆ ಅಷ್ಟಾಂಗ ಮಾರ್ಗಗಳನ್ನು ಪಾಲನೆ ಮಾಡಿದ್ರೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾನೆ. ಬುದ್ಧನ ಪ್ರತಿಯೊಂದು ಪ್ರವಚನ ಇದರ ಆಧಾರದ ಮೇಲೆಯೇ ಇವೆ. ಆಯ್ತಾ, ಹೇಳೋದು ಬುದ್ಧನ ಪ್ರವಚನಗಳು ಅತಿ ಹೆಚ್ಚು ಪಾಲಿ ಭಾಷೆಯಲ್ಲವ ನೋಡ್ರಿ. ಆಯ್ತಾ, ಹಿ ಮೋಸ್ಟ್ ಪ್ರೀಚ್ ಇನ್ ದ ಪಾಲಿ ಲ್ಯಾಂಗ್ವೇಜ್. ಓಕೆ, ನೋಡ್ರಿ, ನಾ ಹೇಳ್ದಲ್ಲ, ಬುದ್ಧ ಅಂದ್ರೆ ಸ್ಥಾಪನೆ, ಧಮ್ಮ ಅಂದ್ರೆ ಪ್ರವಚನ ಮತ್ತು ಬೋಧನೆ, ಸಂಘ ಅಂದ್ರೆ ಅನುಯಾಯಿಗಳು. ಆಯ್ತಾ, ಬುದ್ಧನ ಪ್ರವಚನ 3 ಕಂಬಗಳು. ಬುದ್ಧನ 4 ಸತ್ಯಗಳು ನೋಡಿ ಈಗ ಹೇಳಿದೆ. ಜೀವನ ದುಃಖಮಯವಾಗಿದೆ ಅದಕ್ಕೆ ಏನಂತಾರ್ರಿ, ಧಕ್ಕ ಅಂತ ಹೇಳಿ ಕರೀತಾರೆ. ಹೇಳ್ದಲ್ಲ, ಜೀವನ ಬಹಳ ದುಃಖಮಯವಾಗಿದೆ, ಧಕ್ಕ. ಈ ದುಃಖಕ್ಕೆ ಕಾರಣ ಆಸೆಗಳು, ದುಃಖಕ್ಕೆ ಕಾರಣ ಮೂಲ ಆಸೆಗಳು. ಇದನ್ನ ಸಮುದಾಯ ಎಂದು ಕರೆಯುತ್ತಾರೆ. ಆಯ್ತಾ, ನೆಕ್ಸ್ಟ್ ಏನ್ರಿ, ನಾವು ಆಸೆಗಳನ್ನ ಬಿಡುವುದರ ಮೂಲಕ ಈ ದುಃಖವನ್ನ ಕಡಿಮೆ ಮಾಡುವುದು, ಇದನ್ನ ನಿರೋಧ ಎಂದು ಕರೆಯುತ್ತೇವೆ. ಆಯ್ತಾ, ನೋಡಿ, ಜೀವನ ದುಃಖಮಯವಾಗಿದೆ, ಇದನ್ನ ಧಕ್ಕ. ಈ ದುಃಖಕ್ಕೆ ಕಾರಣ ಆಸೆಗಳು, ಇದನ್ನ ಸಮುದಾಯ. ಈ ಆಸೆಗಳನ್ನ ಬಿಡುವುದರ ಮೂಲಕ ನಾವೇನ್ ಮಾಡಬಹುದು, ದುಃಖವನ್ನ ನಿಯಂತ್ರಿಸಬಹುದು, ಇದು ನಿರೋಧ.
ಆಯ್ತಾ? ಇವುಗಳೆಲ್ಲದರ ಮಧ್ಯ ನಾವು ಅಷ್ಟಾಂಗ ಮಾರ್ಗಗಳನ್ನ ಪಾಲಿಸಬೇಕು ಅಂತ ಹೇಳ್ತಾರೆ. 8 ಮಾರ್ಗಗಳನ್ನ ಹೇಳಿದಾನೆ ಒಳ್ಳೆ ರೀತಿಯಿಂದ ಬದುಕಲಿಕ್ಕೆ. ಆಯ್ತಾ? ಅವು ಯಾವ್ಯಾವು ನೋಡಿ. ಬುದ್ಧನ ಅಷ್ಟಾಂಗ ಮಾರ್ಗಗಳು: ಒಳ್ಳೆಯ ನಡತೆ, ಒಳ್ಳೆಯ ಮಾತು, ಒಳ್ಳೆಯ ನೋಟ, ಒಳ್ಳೆಯ ಬದುಕು, ಒಳ್ಳೆಯ ಪ್ರಯತ್ನ, ಒಳ್ಳೆಯ ನೆನಪು, ಒಳ್ಳೆಯ ನಿರ್ಧಾರ, ಒಳ್ಳೆಯ ಚಿಂತನೆ. ನೋಡಿ, ಒಳ್ಳೆಯ ನಡತೆ, ಅವರ್ ಬಿಹೇವಿಯರ್ ಶುಡ್ ಬಿ ಗುಡ್. ನಮ್ಮ ಮಾತು ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು, ಒಳ್ಳೆಯದಾಗಿರ್ಬೇಕು. ನಮ್ಮ ನೋಡುವ ದೃಷ್ಟಿ ಚೆನ್ನಾಗಿರ್ಬೇಕು. ನಮ್ಮ ಬದುಕು ಚೆನ್ನಾಗಿರ್ಬೇಕು. ನಮ್ಮ ಪ್ರಯತ್ನಗಳೆಲ್ಲ ಒಳ್ಳೆಯದಾಗಿರ್ಬೇಕು. ಕೆಟ್ಟದ ಪ್ರಯತ್ನಗಳಾಗಿರ್ಬಾರ್ದು, ಕಳುವು ಮಾಡ್ಬೇಕನ್ನೋದಿರ್ಬಾರ್ದು. ಆಯ್ತಾ? ದುಡ್ದು ಉಣ್ಬೇಕನ್ನೋದಿರ್ಬೇಕು. ನಮ್ಮ ನೆನಪುಗಳು ಕಹಿ ನೆನಪುಗಳಿರ್ಬಾರ್ದು, ಸಿಹಿ ನೆನಪುಗಳಾಗಿರ್ಬೇಕು. ನಿರ್ಧಾರ, ಒಳ್ಳೆಯ ನಿರ್ಧಾರಗಳನ್ನ ತಗೋಬೇಕು ವಿನಃ ಕೆಟ್ಟ ನಿರ್ಧಾರಗಳನ್ನ ತಗೋಬಾರ್ದು. ನಮ್ಮ ಚಿಂತನೆ ಸದಾ ಪಾಸಿಟಿವ್ ಆಗಿರ್ಬೇಕು ವಿನಃ ನೆಗೆಟಿವ್ ಆಗಿರ್ಬಾರ್ದು ಅಂತ ಹೇಳ್ತಾನೆ ಗೌತಮ ಬುದ್ಧ. ಇವು ಅಷ್ಟಾಂಗ ಏನು ಮಾರ್ಗಗಳನ್ನ ಹೇಳಿದಾನೆ. ಇವುಗಳನ್ನ ಮಧ್ಯಮ ಪಂಥ ಅಂತಲೂ ಕೂಡ ಕರೆಯುತ್ತಾರೆ. ಮಧ್ಯಮ ಪಂಥ ಎಂದು ಕೂಡ ಕರೀತಾರೆ. ಅಷ್ಟಾಂಗ ಮಾರ್ಗಗಳನ್ನ ಕೂಡ ನೆನ್ಪಿಟ್ಟಿರ್ವಿ, ಮಧ್ಯಮ ಪಂಥಗಳು ಅನ್ನೋದು ಕೂಡ ನೆನ್ಪಿಟ್ಟಿರ್ವಿ. ಪ್ರಶ್ನೆಗಳನ್ನ ಕೇಳಬಹುದು ನೋಡ್ರಿ. ಬೌದ್ಧ ಧರ್ಮದ 3 ಪ್ರಕಾರದ ವಾಸ್ತುಶಿಲ್ಪಗಳು. ನಾವು ಬೌದ್ಧ ಧರ್ಮದಾಗ ನೋಡಿದ 3 ಪ್ರಕಾರದ ವಾಸ್ತುಶಿಲ್ಪಗಳು ಅಥವಾ ಸ್ತೂಪ, ವಿಹಾರ ಮತ್ತು ಚೈತ್ಯ. ಸ್ತೂಪ, ವಿಹಾರ ಮತ್ತು ಚೈತ್ಯ. ಗೌತಮ ಬುದ್ಧ ಖುಷಿನಗರದಲ್ಲಿ ತನ್ನ ಕೊನೆಯ ಉಸಿರಾದಾಗ ಗೌತಮ ಬುದ್ಧನ ದೇಹದ ಅವಶೇಷಗಳು ಎಲ್ಲಿಟ್ರಪ್ಪ ಅಂದ್ರಲ್ರಿ, ಸ್ತೂಪದಾಗೆ ಇಟ್ರು. ಆಯ್ತಾ? ಅಂದ್ರೆ ಗೌತಮ ಬುದ್ಧನ ಅವಶೇಷಗಳಿರುವಂತಹ ಒಂದು ಮಾನ್ಯುಮೆಂಟ್ಸ್ ಏನ್ ಕರಿತೀವಿ, ಸ್ತೂಪ ಎಂದು ಕರೆಯುತ್ತೇವೆ. ಅದು ಮೋಸ್ಟ್ಲಿ ಈ ತರ ಇನ್ ದ ಬೆಲ್ ಶೇಪ್ ಇರುತ್ತೆ ನೋಡಿ. ದ ಸ್ತೂಪ ಇಟ್ ಈಸ್ ಒನ್ ಕೈಂಡ್ ಆಫ್ ಬೆಲ್ ಶೇಪ್. ದಿ ಸ್ತೂಪ ಕನ್ಸಿಸ್ಟ್ ಬುದ್ಧನ ಅವಶೇಷಗಳೇನಿರ್ತವೆ, ಹಿಸ್ ಬೋನ್ಸ್, his used tools, some of things whatever he used in his life, ಅವುಗಳನ್ನ ಇನ್ನೂ ಅಲ್ರಿ ನಾವು ಸೇಫ್ ಆಗಿ ಇಟ್ಟಿದ್ದೀವಿ. ಆಯ್ತಾ? ಇಟ್ಟಂತಹ ಒಂದು ಇದಕ್ಕೆ ಸ್ತೂಪ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಏನ್ ಹೇಳ್ದ? ವಿಹಾರ. ಇದು ಬೌದ್ಧ ಧರ್ಮದ ಧ್ಯಾನ ಕೇಂದ್ರಗಳಾಗಿದ್ದು ವಿಹಾರಗಳು, ಧ್ಯಾನ ಕೇಂದ್ರಗಳು. ಬುದ್ಧ ವಿಹಾರ ಅದಲ್ಲ ನಮ್ಮಲ್ಲಿ ಕಲಬುರ್ಗಿದಾಗ್ರಿ ಈ ತರ. ಓಕೆ, ಇದು ಧ್ಯಾನ ಕೇಂದ್ರ. ಚೈತ್ಯಗಳು. ಓಕೆ, ಚೈತ್ಯಗಳು ಅಂದ್ರೆ ಇಲ್ಲಿ ಬೌದ್ಧ ಧರ್ಮೀಯರು ಪೂಜಾ ಕೇಂದ್ರಗಳು ಕೂಡ ಇವೆ. ಬೌದ್ಧ ಧರ್ಮೀಯರ ಪೂಜಾ ಕೇಂದ್ರಗಳು ಚೈತ್ಯ. ಇವುಗಳನ್ನ ಸಾಮಾನ್ಯವಾಗಿ ವಿಹಾರಗಳಲ್ಲಿ ಕಂಡು ಬರುತ್ತವೆ ಚೈತ್ಯಗಳು. ಇನ್ನ ಬೌದ್ಧ ಸಮ್ಮೇಳನಗಳು ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್. ಮೊದಲ ಬೌದ್ಧ ಸಮ್ಮೇಳನ 483 ನಡೀತದ್ರಿ. ಗೌತಮ ಬುದ್ಧ ಸತ್ತ ಸ್ವಲ್ಪ ದಿನಗಳಲ್ಲಿ ಮೊದಲ ಬೌದ್ಧ ಸಮ್ಮೇಳನ ನಡೀತದ 483. ಆಯ್ತಾ? ಈ ಮೊದಲ ಬೌದ್ಧ ಸಮ್ಮೇಳನ ಯಾರ ಟೈಮಿಗೆ ನಡೀತದೆ ಸರ್? ರಾಜ ಯಾರದು? ಅಜಾತ ಶತ್ರು. ಈ ಮೊದಲ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಮಹಾಕಶ್ಯಪ. ಅಜಾತ ಶತ್ರು ಏನ್ ಮಾಡ್ತಾನೆ? ಮಹಾಕಶ್ಯಪನಿಗೆ ಅಧ್ಯಕ್ಷನನ್ನಾಗಿ ಮಾಡ್ಕೊಂಡಿರ್ತಾನೆ. ಎಲ್ಲಿ ನಡೀತದೆ ಸರ್ ಇದು ಅಂತಂದ್ರೆ ರಾಜಗೃಹದಲ್ಲಿ ನಡೀತೆ ನೋಡಿ. ರಾಜಗೃಹದಲ್ಲಿ ನಡೀತೆ. ಇದರ ಮುಖ್ಯ ಉದ್ದೇಶ ಏನು ಇತ್ತು ಅಂದ್ರೆ ಬುದ್ಧ ಹೇಳಿದ ಪ್ರವಚನಗಳನ್ನ ಬರವಣಿಗೆ ಮೂಲದಲ್ಲಿ ಇಡಬೇಕು ಅನ್ನೋದೇ. ಎಸ್, ಅರ್ಲಿಯರ್ ಡೇಸ್ ಆಫ್ ದಿಸ್ ಫಸ್ಟ್ ಬುದ್ಧಿಸ್ಟ್ ಕಾನ್ಫರೆನ್ಸ್ ಬೌದ್ಧನ ಯಾವ ಪ್ರವಚನಗಳು ಬರವಣಿಗೆಯಲ್ಲಿ ಇದ್ದಿದ್ದಿಲ್ಲ. ಮೊದಲ ಬೌದ್ಧ ಸಮ್ಮೇಳನದ ಮುಖ್ಯ ಉದ್ದೇಶ ಈ ಅಜಾತ ಶತ್ರು ಆಗಿರ್ಬೋದು, ಮಹಾಕಶ್ಯಪ ಆಗಿರ್ಬೋದು. ಓಕೆ, ಇವರ ಈ ಬೌದ್ಧ ಸಮ್ಮೇಳನದ ಮುಖ್ಯ ಉದ್ದೇಶ ಏನಾಗಿತ್ತು? ಬೌದ್ಧ ಧರ್ಮದ ಗೌತಮ ಬುದ್ಧ ಹೇಳಿದ ಪ್ರವಚನಗಳನ್ನ ಬರವಣಿಗೆಯಲ್ಲಿ ಇಡೋದು. ಆಯ್ತಾ? ಆ ಬರವಣಿಗೆಗಳನ್ನ ಇಲ್ಲಿ ನಾವು ಈ ಮೊದಲ ಬೌದ್ಧ ಸಮ್ಮೇಳನದಲ್ಲಿ 3 ಪ್ರಕಾರಗಳಾಗಿ ಇಟ್ರು. ಒಂದು, ಅವುಗಳನ್ನ ತ್ರಿಪೀಠಕ ಅಂತ ಕರೆದ್ರ ಪೀಠಕಗಳನ್ನ 3 ಭಾಗಗಳಾಗಿ ಗಣನೆ ಮಾಡ್ತಾರೆ ಇಲ್ಲಿ ಆತನ ಪ್ರವಚನಗಳನ್ನೇ. ಒಂದು ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. ಎಸ್, ಮೊದಲ ಬೌದ್ಧ ಸಮ್ಮೇಳನದಲ್ಲಿ ಬುದ್ಧ ಹೇಳಿದ ಪ್ರವಚನಗಳನ್ನ 3 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಸುತ್ತ ಪೀಠಕ, ವಿನಯ ಪೀಠಕ, ಅಭಿಧಮ್ಮ ಪೀಠಕ ಅಂತ. ಫಸ್ಟ್ ನೋಡೋಣ ವಿನಯ ಪೀಠಕ. ಬುದ್ಧ ಏನ್ ಹೇಳ ನೋಡ್ರಿ, ಅವೆಲ್ಲ ಸೇಮ್ ಆಸ್ ಯೂಶುವಲ್ ಹಂಗೆ ಬರ್ದಿಟ್ರ ಅದನ್ನ ವಿನಯ ಪೀಠಕ ಅಂತ ಕರೆಯುತ್ತಾರೆ. ಇದನ್ನ ಬರ್ದಿಟ್ಟವರು ಉಪಾಲಿ. ಕೇಳ್ಬೋದು ನೋಡ್ರಿ, ವಿನಯ ಪೀಠಕ ಬರ್ದವ್ರು ಯಾರು? ಉಪಾಲಿ. ಬುದ್ಧನ ಆಸ್ ಯೂಶುವಲ್ ಹೇಳನ ಪ್ರವಚನದಲ್ಲಿ ಮಾತುಗಳು ಅದೇ ಮಾತುಗಳನ್ನ ಇಲ್ಲಿ ಬರ್ದಿಟ್ಟ ನೋಡ್ರಿ, ಉಪಾಲಿ.
ಆಯ್ತಾ. ಇನ್ನು ಸುತ್ತ ಪೀಠಕ ಇದನ್ನು ಬರೆದವರು ಆನಂದ. ಸುತ್ತ ಪೀಠಕ ಬರೆದವ್ರಿ ಆನಂದ. ಇದು ಸನ್ಯಾಸಿಗಳ ಸಂಹಿತೆಗಳನ್ನು ಒಳಗೊಂಡಿದೆ. ಅಂದ್ರೆ ಅಷ್ಟಾಂಗ ಮಾರ್ಗಗಳನ್ನ ಒಬ್ಬ ವ್ಯಕ್ತಿ ಯಾವ ತರ ಪಾಲನೆ ಮಾಡಬೇಕು ಮತ್ತು ಬೌದ್ಧ ಸನ್ಯಾಸಿ ಯಾವ ತರ ಇರಬೇಕು ಅನ್ನೋದಿಲ್ರಿ ಈ ಸುತ್ತ ಪೀಠಕದಲ್ಲಿ ಬರೆದಿಡಲಾಗಿದೆ. ಇಲ್ಲಿ ವ್ಯಾಲ್ಯೂಮ್ಸ್ಗಳು ಬರ್ತಾವ. ಮತ್ತೆ ಈ ವ್ಯಾಲ್ಯೂಮ್ಸ್ಗಳಿಗೆ ಏನಂತ ಕರೀತಾರ, ಕಾಯ ನಿಕಾಯ ಅಂತ ಕರೀತಾರ. ವ್ಯಾಲ್ಯೂಮ್ಸ್ ಅಂದ್ರೆ ಗೊತ್ತಿಲ್ಲ, ಎಡಿಷನ್ಸ್. ಸುತ್ತ ಪೀಠಕ ಈ ಪೀಠಕದ ಪುಸ್ತಕಗಳು ನೋಡ್ರಿ ಯಾವ್ಯಾವ ಮತ್ತ ದಿಘ ನಿಕಾಯ, ಜಮ್ಮು ನಿಕಾಯ, ಸಂಯುಕ್ತ ನಿಕಾಯ ಮತ್ತು ಅಂಗುತ್ತದ ನಿಕಾಯ, ಕುದುಕ್ತ್ವ ನಿಕಾಯ. ನಿಕಾಯ ನಥಿಂಗ್ ಬಟ್ ವ್ಯಾಲ್ಯೂಮ್. ಈಗ ಹೆಂಗ ಪುಸ್ತಕದ ಎಡಿಷನ್ಸ್ಗಳು ಬರ್ತಾವ ನೋಡ್ರಿ, ಹಂಗ ಇವು ನಿಕಾಯ ಅಂದ್ರೆ ಎಡಿಷನ್ಸ್ ಅಂತ ಅಂತಲೇ. ಓಕೆ, ಸುತ್ತ ಪೀಠಕದಲ್ಲಿ ನಾವು ನಿಕಾಯಗಳು ಕಂಡು ಬರ್ತಾವ. ಇದನ್ನು ಬರೆದರು ಆನಂದ. ಇನ್ನ ಅಭಿಧಮ್ಮ ಪೀಠಕ ಇದನ್ನು ರಚಿಸಿದವರು ಮೊಗ್ಗಲಿಪುತ್ತ ಥಿಸ್ಸಾ. ಇದು ಬುದ್ಧನ ಬೋಧನೆ ತತ್ವಗಳನ್ನ ವಿವರವಾಗಿ ಬರೆದ ನೋಡ್ರಿ. ಈ ಟ್ರೈ ಟು ಎಕ್ಸ್ಪ್ಲೇನ್ ದ ಪ್ರೀಚಿಂಗ್ಸ್ ಆಫ್ ಲಾರ್ಡ್ ಬುದ್ಧ ಈತ ಹೇಳೋದು ತಿಳಿಸಿ ಹೇಳಕ್ ಪ್ರಯತ್ನ ಮಾಡ್ಯಾನ. ಇದು ಅಭಿಧಮ್ಮ ಪೀಠಕದಲ್ಲಿ ಮೊಗ್ಗಲಿಪುತ್ತ ಥಿಸ್ಸಾ. ಆಯ್ತಾ. ಹೀಗೆ ಮೊದಲ ಬೌದ್ಧ ಸಮ್ಮೇಳನದಲ್ಲಿ ಈ ತ್ರಿಪೀಠಕಗಳನ್ನ ಬರೆದಿಡಲಾಯಿತು. ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. ಆಯ್ತಾ. ಅದರಲ್ಲಿ ಏನೇನವ ಅನ್ನೋದನ್ನು ಕೂಡ ಹೇಳಿದೀನಿ ನೋಡಿ. ನೆಕ್ಸ್ಟ್ ನೋಡಿ, ಎರಡನೇ ಬೌದ್ಧ ಸಮ್ಮೇಳನ ಇದು ವೈಶಾಲಿಯಲ್ಲಿ, ಅಂದ್ರೆ ವೈಶಾಲಿ ಅಂದ್ರೆ ಬಿಹಾರ. ಓಕೆ, ರಾಜ ಕಾಲ ಅಶೋಕ ಇದ್ದ. ಕಾಲ ಅಶೋಕ ಇದ್ದ, ಸಾರಿ ಇಲ್ಲ ಅಶೋಕ ಆಗಿದೆ, ಕಾಲ ಅಶೋಕ ಮಾಡ್ಕೊಳ್ಳಿ. ಓಕೆ, ಉಪಾಧ್ಯಕ್ಷ ಯಾರು ಅಂದ್ರ ಸಬಕಾಮಿ. ಸಬಕಾಮಿ ಇದು 383 ಕ್ರಿಸ್ತಪೂರ್ವದಲ್ಲಿ ನಡೀತು. ಇನ್ನೊಂದು ವಿಶೇಷತೆ ಏನ್ ಗೊತ್ತಾ, ಇದೇನಾಯ್ತು ಅಂತಂದ್ರೆ ಅಲ್ಲಿ ಬೌದ್ಧ ಕಲ್ಟ್ಗಳು ಇದ್ದು, ಅದರ ಡಿಸ್ಪ್ಯೂಟ್ಸ್ಗಳು ಇದ್ದು, ಜಾಸ್ತಿ ಕಲಹಗಳಿದ್ದು. ಬೌದ್ಧ ಧರ್ಮದಲ್ಲಿ ಕೆಲವೊಂದು ಕಲಹಗಳಿದ್ದು, ಕೆಲವೊಂದು ಪ್ರಶ್ನೆಗಳಿದ್ದು, ನಾನ್ ಮೇಲು ನೀನ್ ಕೀಳು, ನೀನ್ ಕೀಳು ನಾನ್ ಮೇಲು ಅನ್ನುವ ವಿಷಯಗಳಿದ್ದು ಅಲ್ಲಿ. ಆ ವಿಷಯಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕಾಲ ಅಶೋಕ ವೈಶಾಲಿಯಲ್ಲಿ ಈ ಎರಡನೇ ಬೌದ್ಧ ಸಮ್ಮೇಳನ ನಡೆಸ್ತಾನ, ಸಬಕಾಮಿಯ ನೇತೃತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ. ಎಸ್, 100% they resolved dispute between Buddhism. Yes, successful. ಆಯ್ತಾ. ಸಬಕಾಮಿ was one of the expert in the Buddhist scripts. ಆಯ್ತಾ. ನೆಕ್ಸ್ಟ್ ನೋಡೋಣ, ಥರ್ಡ್. ಇದು ಕೂಡ ಏನದ ಬಹಳ ಇಂಪಾರ್ಟೆಂಟ್ ಅದ ರೀ. ಇದು 250 ಅಶೋಕನ ಟೈಮಿಗೆ ಆಯ್ತು. ಈಸ್ ಅ ಲೆಜೆಂಡರಿ ಇನ್ ದಿ ಇಂಡಿಯನ್ ಹಿಸ್ಟ್ರಿ, ಒನ್ ಆಫ್ ದಿ ಗ್ರೇಟ್ in the Indian history, the great Ashoka. You all know very well the Kalinga battle, who changed his willingness and come towards the peaceful life. Okay, when he come towards the peaceful life, accept non-violence, then he followed this Buddhism. ಅಂತ ನಾವು ಭಾಸಲ ಶಾಲಾ ಶಿಕ್ಷಣದಿಂದಲೂ ಕೇಳ್ತಾ ಬಂದಿದ್ದೀವಿ. ಅದೇ ಅಶೋಕನ ಸಮಯದಲ್ಲಿ ಈ ಮೂರನೇ ಬೌದ್ಧ ಸಮ್ಮೇಳನ ನಡೀತು. ಎಲ್ಲಿ? ಪಾಟಲಿಪುತ್ರದಲ್ಲಿ. ನೋಡಿ, ಈ ಒಂದು ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಯಾರಿದ್ದಾರಪ್ಪ ಅಂದ್ರೆ ಮೊಗ್ಗಲಿಪುತ್ತ ಥಿಸ್ಸಾ. ಆಲ್ರೆಡಿ ಬಂದಿದ್ದಾನೆ, ನಾನು ಪೀಠಕಗಳಲ್ಲಿ ಹೇಳಿದೆ ನೋಡಿ. ಆ ಮೊಗ್ಗಲಿಪುತ್ತ ಥಿಸ್ಸಾ ಏನ್ರಿ ಸಮಯದಲ್ಲಿ 250 ಅಧ್ಯಕ್ಷತೆಯಲ್ಲಿ 250ರಲ್ಲಿ ಈ ಮೂರನೇ ಬೌದ್ಧ ಸಮ್ಮೇಳನ ನಡೀತು. ಇದು ಬಹಳ ಇಂಪಾರ್ಟೆಂಟ್ ಇದೆ. ಈ ಬೌದ್ಧ ಸಮ್ಮೇಳನದಲ್ಲಿ ಮೂರನೇ ಬೌದ್ಧ ಸಮ್ಮೇಳನ 250ಕ್ಕೆ ನಡೀತದ. ಮತ್ತೆ ನೋಡ್ರಿ, 4ನೇ ಬೌದ್ಧ ಸಮ್ಮೇಳನ ನಡೀತದ ಕ್ರಿಸ್ತಶಕ 72ರದಾಗ. 4ನೇ ಬೌದ್ಧ ಸಮ್ಮೇಳನ ಯಾವ ಟೈಮಿಗೆ ನಡೀತದ ಅಂದ್ರೆ ಕುಶಾನ ಟೈಮಿಗೆ ನಡೀತದ, ರಾಜ ಕಾನಿಷ್ಕ. ಎಸ್, ಇಲ್ಲಿ ನೋಡ್ರಿ, ಅಧ್ಯಕ್ಷ ವಸುಮಿತ್ರ, ಇಲ್ಲೊಬ್ಬ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ. ದಿಸ್ ಇಸ್ ಒನ್ ಆಫ್ ದಿ ಸ್ಪೆಷಲ್ ಥಿಂಗ್. ಓಕೆ, ಅಧ್ಯಕ್ಷ ವಸುಮಿತ್ರ ಇದ್ರೆ ಅಶ್ವಘೋಷ ಉಪಾಧ್ಯಕ್ಷನಾಗಿರ್ತಾನೆ ಇಲ್ಲಿ. ಆಯ್ತಾ. ಯಾರು ರಾಜ ಯಾರತ್ತಾರ್ರಿ? ಕಾನಿಷ್ಕನ ರಾಜ, ಕುಶಾಣ ರಾಜ ಕನಿಷ್ಕ. ಓಕೆ, ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, 2 ಪಂಥಗಳಾಗಿ ಬೌದ್ಧ ಧರ್ಮ ವಿಂಗಡಣೆ ಆಗ್ತದೆ. ಒಂದು ಹೀನಾಯಾನ, ಇನ್ನೊಂದು ಮಹಾಯಾನ. ಹೀನಾಯಾನ ಮತ್ತು ಇನ್ನೊಂದು ಮಹಾಯಾನ ಅಂತ ಹೇಳಿ 2 ಪಂಗಡಗಳಾಗಿ ಈ ಬೌದ್ಧ ಧರ್ಮ ವಿಂಗಡಣೆ ಆಗ್ತದೆ 4ನೇ ಬೌದ್ಧ ಸಮ್ಮೇಳನದಲ್ಲಿ. ಓಕೆ, ನೋಡಿ, ಹೀನಾಯಾನ ಗೌತಮ ಬುದ್ಧ ಯಾವ ತರ ಪ್ರವಚನ ಮಾಡ್ಯಾನ, ಯಾವ ತರ ಹೇಳಿದ ಜೀವನ ಶೈಲಿ, ಅದೇ ತರ ನಡೆಸುತ್ತಾರೆ, ಅದೇ ತರ ನಡೀತಾರೆ. ಇದು ಹೀನಾಯಾನ. ಗೌತಮ ಬುದ್ಧ ಹೇಳಿದಾನೆ ಏನಂತ? ಮೂರ್ತಿ ಪೂಜೆ ಬೇಡ ಅಂತ. ಆಯ್ತಾ. ಎಸ್, ಇವರು ಮೂರ್ತಿ ಪೂಜೆ ಮಾಡೋದಿಲ್ಲ. ಗೌತಮ ಬುದ್ಧ ಯಾವ ತರ ಹೇಳಿದ ನೋಡ್ರಿ, ಅಷ್ಟಾಂಗ ಮಾರ್ಗಗಳು. ಆ ಅಷ್ಟಾಂಗ ಮಾರ್ಗಗಳನ್ನ
ಕಟ್ಟುನಿಟ್ಟಾಗಿ ಪಾಲನೆ ಕೂಡ ಮಾಡ್ತಾರೆ. ಇದು ಹೀನಯಾನ ಪಂಥ. ಇದು ಎಲ್ಲಿದೆ ಜಾಸ್ತಿ ಅಂದ್ರೆ ಶ್ರೀಲಂಕಾ, ಥೈಲ್ಯಾಂಡ್, ಕಾಂಬೋಡಿಯಾ, ಮಯನ್ಮಾರ್ಗಳಲ್ಲಿ ಈ ಥರದ ಹೀನಯಾನ ಪಂಥಗಳನ್ನ ಕಂಡು ಬರ್ತದೆ. ಈ ದೇಶಗಳು ನೋಡಿ ಆಲ್ಮೋಸ್ಟ್ಲಿ ಸೌತ್ ಏಷ್ಯನ್ ಕಂಟ್ರೀಸ್ ಅವ ನೋಡಿ ಇವು, ಥೈಲ್ಯಾಂಡ್, ಕಾಂಬೋಡಿಯಾ, ಮಯನ್ಮಾರ್ ಇವೆಲ್ಲ. ಓಕೆ, ಇನ್ನ ಮಹಾಯಾನ ಪಂಥ ನೋಡಿರೋಣ. ಮಹಾಯಾನ ಪಂಥ ಸ್ವಲ್ಪ ಡಿಫ್ರೆಂಟ್ ಆಗಿ ತಮ್ಮ ಜೀವನ ಶೈಲಿಯನ್ನು ನಡೆಸ್ತಾರೆ. ಬೌದ್ಧಿಸಮ್ ಅನ್ನು ಅಳವಡಿಸ್ಕೊಂಡು ಸ್ವರ್ಗ ನರಕಗಳಲ್ಲಿ ಇವರು ನಂಬಿಕೆ ಇಟ್ಟಿದ್ದಾರೆ. ಮತ್ತೆ ಯಾವ ಬುದ್ಧ ಮೂರ್ತಿ ಪೂಜೆ ಬೇಡ ಅಂದನೋ ಆತನ ಮೂರ್ತಿಯನ್ನೇ ಇಟ್ಟು ಇವರು ಪೂಜೆ ಮಾಡುವುದು ಉಂಟು. ಇದು ನಾವು ಹುಟ್ಟಿದ್ದು ಕಾಶ್ಮೀರದಲ್ಲಿ. ಈ ಸೆಂಟ್ರಲ್ ಏಷ್ಯಾ ಅಂತ ಏನ್ ಕರಿತೀವಿ ನಾವು, ಚೀನಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಕೊರಿಯಾ ಆಗಿರ್ಬೋದು, ಟಿಬೇಟ್ ಆಗಿರ್ಬೋದು, ಇಲ್ಲಿ ಎಲ್ಲ ಅಲ್ರಿ ಮಹಾಯಾನ ಪಂಥವಿ ಫಾಲೋ ಅಪ್ ಮಾಡ್ತಾರೆ. ನಮ್ಮ ಇಂಡಿಯಾದಾಗ ಎರಡೂ ಹೀನಯಾನ ಮಹಾಯಾನ ಎರಡೂ. ಇದಕ್ಕೆ ಬಿಟ್ಟು ಕ್ರಿಸ್ತಶಕ 7ನೇ ಶತಮಾನ ತನ ಇನ್ನೊಂದು ಪಂಥ ಅಭಿವೃದ್ಧಿ ಹೊಂದದ, ಅದು ವಜ್ರಾಯನ ಪಂಥ. ಇದು ಡಿಫ್ರೆಂಟ್, ಹೀನಯಾನ ಮಹಾಯಾನಕ್ಕಿಂತಲೂ ಡಿಫ್ರೆಂಟ್. ಇವರು ಅತಿ ಹೆಚ್ಚು ಮಂತ್ರ, ತಂತ್ರ, ತಾಂತ್ರಿಕ ವಿದ್ಯೆಗಳಲ್ಲಿ ಹೆಚ್ಚಿನ ನಂಬಿಕೆ ಇಟ್ಟವರು. ಇದನ್ನು ವಜ್ರಾಯನ ಅಂತ ಹೇಳಿ ಕರಿತೀವಿ. ಹೀಗೆ ಬೌದ್ಧ ಧರ್ಮದ ಅನೇಕ ವಿಷಯಗಳು ಇವತ್ತು ಚರ್ಚೆಯಲ್ಲಿ ಬಂದು ಅನೇಕ ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಇನ್ನೂ ವಿವರವಾಗಿ ಈ ಒಂದು ವಿಷಯಗಳ ಮೇಲೆ ಮಾತಾಡ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್